ಇತಿಹಾಸ ಪ್ರಸಿದ್ಧ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಅದ್ಧೂರಿ ರಾಮೋತ್ಸವ. ಕರ್ನಾಟಕ ಸರ್ಕಾರ ಧಾರ್ಮಿಕ ದತ್ತಿ ಇಲಾಖೆ ದೇವಾಲಯದಲ್ಲಿ ಅದ್ಧೂರಿ ರಾಮೋತ್ಸವ. ಮಳೆಗಾಗಿ ಸಂಕಲ್ಪ ಹಾಗೂ ವಿಶೇಷ ಪೂಜೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ವರುಣ ದೇವರಿಗೆ ವಿಶೇಷ ಸಂಕಲ್ಪ ಮಾಡಿ ಪೂಜೆ ಸಲ್ಲಿಸಿದ ಅರ್ಚಕರು. ಶ್ರೀ ಬಯಲು ದಕ್ಷಿಣ ಮುಖ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಶ್ರೀರಾಮೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಬನ್ನೇರುಘಟ್ಟ ರಸ್ತೆ ಗೊಟ್ಟಿಗೆರೆಯ ಪವಮಾನ ಲೇಔಟ್ನಲ್ಲಿ ಇರುವ ದೇವಾಲಯ. ನೂರಾರು ವರ್ಷಗಳ ಇತಿಹಾಸವಿರುವ ದೇವಾಲಯ. ಶ್ರೀರಾಮನವಮಿಯ ಅಂಗವಾಗಿ ವಿಶೇಷ ಪೂಜೆ. ಹೂ ಮತ್ತು ಹಣ್ಣುಗಳ ಮೂಲಕ ದೇವಾಲಯದಲ್ಲಿ ವಿಶೇಷವಾಗಿ ಅಲಂಕಾರ ಮಾಡಿ ಸಿಂಗರಿಸಲಾಗಿತ್ತು. ಮಳೆಗಾಗಿ ವಿಶೇಷ ಸಂಕಲ್ಪ ಮಾಡಿ ಭಕ್ತರ ಸಮ್ಮುಖದಲ್ಲಿ ವಿಶೇಷ ಪೂಜೆ ಹಮ್ಮಿಕೊಳ್ಳಲಾಗಿತ್ತು. ವರುಣ ದೇವರ ಕೃಪೆಗಾಗಿ ದೇವಾಲಯದಲ್ಲಿ ಹೋಮ, ಜಪ ಹಾಗೂ ಪೂಜೆ. ತುಳಸಿ ಮತ್ತು ಮಣಿಗಳ ಮೂಲಕ ದೇವರಿಗೆ ವಿಶೇಷವಾಗಿ ಅಲಂಕಾರ. ಲೋಕ ಕಲ್ಯಾಣಕ್ಕಾಗಿ ದೇವಾಲಯದಲ್ಲಿ ಕಲ್ಯಾಣೋತ್ಸವ. ದೇವಾಲಯಕ್ಕೆ ಹರಿದು ಬಂದ ಭಕ್ತ ಸಾಗರ. ಭಕ್ತರಿಗೆ ಅನ್ನ ಪ್ರಸಾದ ವಿನಿಯೋಗ ಮಾಡಲಾಗಿತ್ತು. ಹಾಗೆಯೇ ತಾಲೂಕಿನಾದ್ಯಂತ ಹಲವಾರು ಕಡೆ ರಾಮ ನವಮಿಯನ್ನ ವಿಜೃಂಭಣೆಯಿಂದ ಆಚರಿಸಲಾಯಿತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇವತ್ತಿನ ದಿನ ವಿಶೇಷವಾಗಿ ರಾಮನವಮಿಯ ಪ್ರಯುಕ್ತ ಶ್ರೀ ಬಯಲು ದಕ್ಷಿಣ ಮುಖ ಆಂಜನೇಯ ಸ್ವಾಮಿ ಅವರ ಸನ್ನಿಧಾನದಲ್ಲಿ ಬಹಳ ವಿಶೇಷವಾಗಿ ನಾವು ನಮ್ಮೆಲ್ಲರ ಭಕ್ತ ಮಂಡಳಿಯ ಸಹಕಾರದಿಂದ ಹಾಗೆ ಬರುವ ಭಕ್ತರ ಸಹಕಾರದಿಂದ ಭಗವಂತನ ಆಶೀರ್ವಾದದಿಂದ ಇವತ್ತು ನಾವು ರಾಮೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಬಹಳ ವಿಜೃಂಭಣೆಯಿಂದ ಹಮ್ಮಿಕೊಂಡಿದ್ದೀವಿ. ಇವತ್ತಿನ ದಿನ ವಿಶೇಷವಾಗಿ ನಮ್ಮ ಪ್ರಾಣದೇವರು 700 ವರ್ಷಗಳ ಇತಿಹಾಸವುಳ್ಳಂತಹದ್ದು. ವ್ಯಾಸರಾಯರು ಪ್ರತಿಷ್ಠೆ ಮಾಡಿರುವಂಥ ಈ ಬಯಲಾಂಜನೇಯ ಸ್ವಾಮಿಯವರು ಬಹಳ ಪುರಾತನವಾದಂಥದ್ದು. ಇವತ್ತಿನ ದಿನ ನಾವು ವಿಶೇಷವಾಗಿ 8,000 ರಿಂದ 10,000 ಜನಕ್ಕೆ ರಾಮೋತ್ಸವದ ಅಂಗವಾಗಿ ಅನ್ನದಾನವನ್ನು ಇಟ್ಕೊಂಡಿದ್ದೀವಿ. ಈಗ ಬೆಳಗ್ಗೆ ಸ್ವಾಮಿಯವರಿಗೆ ಸುಪ್ರಭಾತ ಸೇವೆಯಿಂದ ಹಿಡಿದು ಈಗ ತಾನೇ ಮಹಾಮಂಗಳಾರತಿ ಆಗಿದೆ. ಮಧ್ಯಾಹ್ನ 2 ಗಂಟೆಗೆ 8,000 ರಿಂದ 10,000 ಜನಕ್ಕೆ ಅನ್ನದಾನ ಪ್ರಸಾದ ಇರುತ್ತೆ. ಸಂಜೆ ವಿಶೇಷವಾಗಿ DJ ಸಂಗೀತದಿಂದ ಸ್ವಾಮಿಯವರ ಮೆರವಣಿಗೆ ಹೊರಡುತ್ತೆ. ಹಾಗಾಗಿ ಭಗವಂತನ ಅನುಗ್ರಹ ಎಲ್ಲರಿಗೂ ಸಿಗಬೇಕು ಒಂದು. ಹಾಗೆ ಇವತ್ತಿನ ನಾವು ವಿಶೇಷವಾಗಿ ಸಂಕಲ್ಪ ಮಾಡಿರುವುದು ಅಂತಂತಂದರೆ ವರುಣದೇವರು ನಮ್ಮ ಬೆಂಗಳೂರಲ್ಲಾಗಿರ್ಬೋದು, ನಮ್ಮ ಸುತ್ತಮುತ್ತಲ ಭಾಗದಲ್ಲಿ ದೇಶಕ್ಕೆ ಎಲ್ಲೂ ಕೂಡ ಮಳೆ ಆಗ್ತಿಲ್ಲ, ಎಲ್ಲೂ ಕೂಡ ನಾನಾ ಭಾಗ ಮಳೆ ಆಗಲಿಲ್ಲ. ಹಾಗಾಗಿ ವಿಶೇಷವಾಗಿ ನಾವು ಸಂಕಲ್ಪವನ್ನು ಮಾಡಿದ್ದೀವಿ. ವರುಣದೇವರ ಅನುಗ್ರಹ ಆಗಬೇಕು, ವರುಣದೇವರ ಕೃಪೆ ಆಗಬೇಕು ನಮ್ಮೆಲ್ಲರ ಮೇಲೆ. ನಿನ್ನೆ ತಾನೇ ವರುಣದೇವರ ಹೋಮ ಆಯಿತು, ಪರಜನ ಜಪ ಕೂಡ ಆಗಿದೆ. ವಿಶೇಷವಾಗಿ ಭಗವಂತನ ಅನುಗ್ರಹ ಆಗಬೇಕು, ಹಾಗಾಗಿ ನಾವು ಕಾಯ್ತಿದ್ದೀವಿ. ಭಗವಂತನ ಅನುಗ್ರಹ ಎಲ್ಲರಿಗೂ ಸಿಗಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನೇ ಭವಂತು. ಸರ್, ಇವತ್ತಿನ ನಾವು ಶ್ರೀರಾಮನವಮಿಯನ್ನು 20 ವರ್ಷಗಳ ಸತತವಾಗಿ ನಾವು ಪ್ರತಿ ವರ್ಷ ಆಚರಿಸ್ಕೊಂಡು ಬರ್ತಾ ಇದ್ವಿ. ಈ ವರ್ಷ ಬಹಳ ವಿಜೃಂಭಣೆಯಿಂದ ನೀವು ನೋಡ್ತಿರ್ಬೋದು. ವಿಶೇಷವಾಗಿ ಎಲ್ಲ ತರಹದ ಹಣ್ಣುಗಳಿಂದ ನಾವು ಅಲಂಕಾರವನ್ನು ಮಾಡಿದ್ದೀವಿ. ಭಗವಂತನಿಗೆ ವಿಶೇಷವಾಗಿ ತುಳಸಿ ಮಣಿಗಳಿಂದ ಅಲಂಕಾರ ಮಾಡಿದ್ದೀವಿ. ಮತ್ತು ಇವತ್ತು ಸೀತಾರಾಮ ಕಲ್ಯಾಣೋತ್ಸವವನ್ನು ಕೂಡ ಮಾಡ್ತಾ ಇದ್ವಿ. ಕಲ್ಯಾಣ ಲೋಕಕ್ಕೆಲ್ಲ ಕಲ್ಯಾಣವಾಗಬೇಕು, ಪ್ರತಿಯೊಬ್ಬರಿಗೂ ಒಳಿತಾಗಬೇಕು ಅನ್ನೋ ಒಂದು ಉದ್ದೇಶದಿಂದ ಪ್ರತಿ ವರ್ಷವೂ ಸಹ ಕಲ್ಯಾಣೋತ್ಸವವನ್ನು ಮಾಡ್ಕೊಂಡು ಬರ್ತಾ ಇದ್ವಿ. ಸರ್, ವೆಂಕಟ್ ಕಶ್ಯಪ್ ಅಂತೇಳಿ ದೇವಸ್ಥಾನದ ಪ್ರಧಾನ ಅರ್ಚಕರು. ಇಲ್ಲಿ ದೇವಸ್ಥಾನದಲ್ಲಿ ಒಂದು ಸುಮಾರು 25 ವರ್ಷಗಳಿಂದ ದೇವರಿಗೆ ಸೇವೆ ಮಾಡ್ತಾ ಬರ್ತಾ ಇದ್ದೀವಿ. ಒಂದು ವರ್ಷಕ್ಕೆ ರೈಸ್ ಆಗ್ತಾ ಇದೆ ಜನ ಬರೋದು ಹೋಗೋದಕ್ಕೆ. ಇವತ್ತು 25,000 ಜನ ಊಟ ತಿಂತಾರೆ. ಪ್ರಸಾದ ಪ್ರತಿದಿನ ಪ್ರಸಾದ ನಡೀತದೆ ಪ್ರತಿ ಶನಿವಾರ. ಇನ್ನು 5 ದಿವಸ ಪ್ರೋಗ್ರಾಮ್ ಇದೆ. ಅದರಿಂದ ದೇವರು ಇನ್ನೂ ಏನು ಕೊಟ್ಟು
ಇಡೀ ಕರ್ನಾಟಕಕ್ಕೆ ಸ್ವಲ್ಪ ಮಳೆ ಬೆಳೆ ಬಂದರೆ ಜನಕ್ಕೆ ಭಾರಿ ಒಳ್ಳೆಯದಾಗುತ್ತೆ ಅಂತ ನಮ್ಮ ಹೇಳ್ಕೊಂಡಿದ್ದೀವಿ ದೇವ್ರ ಕೃಪೆಯಿಂದ. ಇವತ್ತಿನ ವಿಶೇಷವಾಗಿ ಏನು ಅಲಂಕಾರ ಮಾಡಿದ್ದೀವಿ? ಇವತ್ತಿನ ವಿಶೇಷ ದೇವರ ಮೂಲ ದೇವರಿಗೆ ಮಣಿ ಅಲಂಕಾರ ಮಾಡಿದ್ದೀವಿ. ಮತ್ತು ಹಣ್ಣುಗಳು, ಜೋಳ, ದ್ರಾಕ್ಷಿಯಿಂದ ಎಲ್ಲ ಅಲಂಕಾರ ಮಾಡಿದ್ದೀವಿ. ಅನ್ನದಾನಕ್ಕೆ ಎಷ್ಟು ಜನ? ಅನ್ನದಾನ ಇವತ್ತು ಹೆಚ್ಚು ಕಮ್ಮಿ ಒಂದು 15,000 ಜನ ತಿಂತಾರೆ ಊಟ. ನೀರು ಮಜ್ಜಿಗೆ, ಪಾನಕ, ಕೋಸಂಬರಿ ಎಲ್ಲ ಇದೆ ಇವತ್ತು. ರಾಮನ ಪ್ರಯುಕ್ತ. ನಿಮ್ಮ ಹೆಸರು? ಕಾಮರಾಜ್ ಅಂತ. ಪ್ರಭು ಅಂತ ಉಡುಪಿಯಿಂದ ಬಂದಿದ್ದೇನೆ. ನನ್ನ ಮಗಳು ಇಲ್ಲಿ ಪೋಮನ್ ನಗರದಲ್ಲಿ ವಾಸ ಮಾಡ್ತಾಳೆ. ನಾನು ಬಂದಾಗಲೆಲ್ಲ ದಿನಕ್ಕೆ 2 ಸರಿ ಈ ದೇವಸ್ಥಾನಕ್ಕೆ ಬರ್ತೀನಿ. ಇಲ್ಲಿ ತುಂಬ ಪವರ್ಫುಲ್ ಆಗಿದೆ. ಬೇಡಿದ್ದೆಲ್ಲ ಇಷ್ಟಾರ್ಥ ಸಿದ್ಧಿ ಮಾಡ್ತಾರೆ. ಈ ಆಂಜನೇಯ ಸ್ವಾಮಿ ದೇವಸ್ಥಾನ, ದಕ್ಷಿಣಮುಖ ಆಂಜನೇಯ ಸ್ವಾಮಿ. ಇವತ್ತು ರಾಮನವಮಿ. ಇಲ್ಲಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ನೋಡ್ಲಿಕ್ಕೆ ಸಹ ತುಂಬ ಖುಷಿ ಆಗ್ತಾ ಉಂಟು. ಇವತ್ತೇ ಬಂದೆ ನಾನು ಉಡುಪಿಯಿಂದ, ಇದು ನೋಡ್ಲಿಕ್ಕೆ ಸಹ ಸಿಕ್ಕಿತ್ತು ನನಗೆ. ನೀವು ಬೇಡ್ಕೊಂಡಿದ್ದೆಲ್ಲ? ನಾನು ಬೇಡ್ಕೊಂಡಿದ್ದೆಲ್ಲ ಆಗುತ್ತೆ. ನಾನು ಬೆಳಿಗ್ಗೆ ಬಂದು 11 ಸುತ್ತ ಹಾಕ್ತೇನೆ, ಸಾಯಂಕಾಲ ಒಂದು 11 ಸುತ್ತ ಹಾಕ್ತೇನೆ. ಮನಸ್ಸಲ್ಲಿ ಎಂತ ನಾನು ಸಂಕಲ್ಪ ಮಾಡ್ತೇನೆ ಅದೆಲ್ಲ ನಡೆದಿದೆ. ತುಂಬ ವಿಶೇಷ ಇದೆ. ತುಂಬ ವಿಶೇಷ ಇದೆ. ಮತ್ತೆ ಅಲಂಕಾರ ಎಲ್ಲ ಹೇಗಿದೆ? ಮತ್ತೆ ಏನೇನು ಅಲಂಕಾರ ಮಾಡಿದ್ದಾರೆ? ಇಲ್ಲಿ ಅರ್ಚಕರು ಸಹ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ. ನಾನು ತುಂಬ ಸಾರಿ ನೈವೇದ್ಯ ತಗೊಂಡು ಬಂದಿದ್ದೇನೆ. ಅವ್ರು ನಂಗೆ ಚೆನ್ನಾಗಿ ಪೂಜೆ ಮಾಡಿ ಕೊಟ್ಟಿದ್ದಾರೆ. ನನ್ನ ಮನಸ್ಸಲ್ಲಿ ಎಣಿಸಿದೆಲ್ಲ ನಡೆದಿದೆ. ಇಲ್ಲಿ ಅಲಂಕಾರ ಅದು ಕಾರ್ನಲ್ಲಿ ಮಾಡಿದ್ದಾರೆ. ಮತ್ತು ತುಂಬ ಹೂವನ್ನು ಸಹ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಫ್ರೂಟ್ಸ್ ಎಲ್ಲ ಇದೆ. ಫ್ರೂಟ್ಸ್, ಕಾರ್ನ್. ನನ್ನ ಹೆಸರು ವಿದ್ಯಾಪ್ರಭು ಅಂತ. ನಮಸ್ಕಾರ. ಶ್ರೀರಾಮನವಮಿಯ ಶುಭಾಶಯಗಳು. ಇಲ್ಲಿ ನಾವು ದಕ್ಷಿಣಮೂರ್ತಿ ಹನುಮನ್ ಟೆಂಪಲ್ ಇದೆ. ನಾವು ಪ್ರತಿ ಶನಿವಾರ ಇಲ್ಲಿ ಬರ್ತೀವಿ. ಸುಮಾರು 1 ವರ್ಷ ಆಯಿತು ನಾವು ಬರ್ತಾ ಇದ್ದು. ಇವತ್ತಿನ ವಿಶೇಷ ಪೂಜೆ ಅಂದರೆ ತುಂಬ ಹಣ್ಣುಗಳಿಂದ ಅಲಂಕಾರ ಮಾಡಿದ್ದಾರೆ. ದಕ್ಷಿಣಮೂರ್ತಿ ಇರೋದ್ರಿಂದ ಇವತ್ತು ತುಳಸಿ ಕವಚದಿಂದ ಅಲಂಕಾರ ಮಾಡಿದ್ದಾರೆ. ಈ ದೇವಸ್ಥಾನದ ವಿಶೇಷ ಅಂದರೆ ನಾವಿಲ್ಲಿ ಏನೇ ನಾವು ಕೇಳಿದ್ರೂ ನಮಗೆ ಸಿದ್ಧಿಯಾಗಿದೆ. ಧನ್ಯವಾದಗಳು. ವಿಶೇಷತೆ ಏನು? ಇವತ್ತು ಹಬ್ಬದ ಪ್ರಯುಕ್ತ ಹಿಂಗೆಲ್ಲ ಅಲಂಕಾರ ಮಾಡಿದರೆ ಎಷ್ಟು ಖುಷಿ? ಇವತ್ತು ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತ ಎಲ್ಲ ಹಣ್ಣುಗಳಿಂದ, ದ್ರಾಕ್ಷಿ, ಇದು ಜೋಳದಿಂದ ತುಂಬ ಹೂವಿನಿಂದ ಅಲಂಕಾರ ಮಾಡಿದ್ದಾರೆ. ಖುಷಿ ಆಗುತ್ತೆ ತುಂಬ ನೋಡೋಕ್ಕೆ. ಭಕ್ತಾದಿಗಳೆಲ್ಲ ಇಲ್ಲಿ ಸೇರಿದ್ದಾರೆ. ಧನ್ಯವಾದ. ನೋಡೋಕ್ಕೆ 2 ಕಣ್ಣು ಸಾಲದು. ನನ್ನ ಹೆಸರು ಸೀಮಾ ಕುಲಕರ್ಣಿ ಅಂತ. ವರದಿ ಆನಂದ್ ಕುಮಾರ್, K99 ಕನ್ನಡ ನ್ಯೂಸ್ ಚಾನೆಲ್, ಆನೇಕಲ್.